ಹೋಗಿ ನೋಡ್ತೀನಮ್ಮ ಆಶಾ ಕಾರ್ಯಕರ್ತರು ಬನ್ನಿ 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 आग्रेय सर्वदेवानां धूपोऽयं प्रतिक्रियतां धूपम् आग्रापयामि स्थापितदीपं दर्शयामि यथांशः प्राणोपानं व्यानोदानं सर्वदा ओं गतिनानाभ्यन्मवाणी हिरण्यगर्भाभ्यन्म उमा महेश्वराभ्यन्म ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಭಾಗದ ಸ್ಥಳೀಯ ಶಾಸಕರು, ಆಲಮಟ್ಟಿ ಸಂಬಂಧಪಟ್ಟಂತೆ ಅಧ್ಯಕ್ಷರಾದಂತಹ ಶಿವಾನಂದ ಪಾಟೀಲ್ ಅವರೇ, ಮಾಜಿ ನೀರಾವರಿ ಸಚಿವರು, ಕೈಗಾರಿಕಾ ಸಚಿವರಾದಂತ ಎಂ.ಬಿ. ಪಾಟೀಲ್ ಅವರೇ, ನಮ್ಮ ತಿಮ್ಮಾಪುರ್ ಅವರೇ, ನಾಡಗೌಡ್ರೆ, ನಮ್ಮ ಕಾಶ್ಯಪ್ನವರೇ, ಜೆ.ಡಿ. ಪಾಟೀಲ್ ಅವರೇ, ಮೇಟಿ ಅವರೇ, ಚೀಮನಕಟ್ಟಿ ಅವರೇ, ರಾಜು ಗೌಡ ಪಾಟೀಲ್ ಅವರೇ, ಯಶವಂತ ಗೌಡ ಪಾಟೀಲ್ ಅವರೇ, ಸಿಂದಗಿ ಶಾಸಕರಾದ ಅಶೋಕ್ ಮನ್ಗಲಿ ಅವರೇ, ನಮ್ಮ ಮಾಜಿ ಶಾಸಕರು, ನಮ್ಮ ಆನಂದ್ ನ್ಯಾಮಗೌಡ್ರೆ, ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ನಾಗಠಾಣದ ಶಾಸಕರೇ, ಎಲ್ಲ ಮಾಧ್ಯಮ ಸ್ನೇಹಿತರು, ಇವತ್ತು ನಮ್ಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ಭಗವಂತನ ಕೃಪೆ, ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಗೇನಪ್ಪ ದುಃಖ ಅಂದ್ರೆ, ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 519ರಿಂದ 524 ಕಡೆಗೆ ನಾವು ಏರಿಸಲೇಬೇಕು, ಮೀಟರ್ ಏರಿಸಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ. ಇದು ನಮ್ಮ ಪ್ರಯಾರಿಟಿ. ನಾನು, ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ನೀವು ನೋಟಿಫಿಕೇಶನ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ. ನಾನು 5 ಬಾರಿ ಭೇಟಿಯನ್ನು ಮಾಡಿದ್ದೇನೆ, ಈ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ. 2 ಬಾರಿ ಸಭೆ ನಿಗದಿ, ನಮ್ಮ ಕೇಂದ್ರ ಮಂತ್ರಿಗಳು ನಿಗದಿಯನ್ನ ಮಾಡಿದ್ದು. ಆ 2 ಬಾರಿ, 1 ಬಾರಿ ಆಂಧ್ರದವರು ಬಹುಶಃ ಮುಂದಕ್ಕೆ ಹಾಕ್ಸಿದ್ರು, ಇನ್ನೊಂದು ಬಾರಿ ಮಹಾರಾಷ್ಟ್ರವರು ಮುಂದಕ್ಕೆ ಹಾಕ್ಸಿದ್ರು ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ಆದ್ರೆ ಮೊನ್ನೆ ಬಹಳ ನಾನು ಅನೇಕ ಒತ್ತಡಗಳು ಕೂಡ ಮತ್ತೆ ನಾನು ಅವ್ರ ಮೇಲೆ ಹೇರಿದಾಗ, ಇಲ್ಲ ನೀವು ಗಾಬರಿ ಪಡ್ಕೊಳ್ಳೋದು ಬೇಡ, ನಾವು ಇದನ್ನ ಜಸ್ಟ್ ಕೆಲವು ತಾಂತ್ರಿಕವಾದ ವಿಚಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕಿದ್ದೇವೆ, ಮತ್ತೆ ನಿಮಗೆ ದಿನಾಂಕವನ್ನು ನಿಗದಿ ಮಾಡ್ತೀವಿ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹಿಂದೆ ನಮ್ಮ ಎಂ.ಬಿ. ಪಾಟೀಲ್ ಅವರು ಹೇಳ್ತಾ ಇದ್ರು, ಮಹಾರಾಷ್ಟ್ರದವರು ನಮ್ದು ಯಾವ ತರದ ತಗರಾಲು ಇಲ್ಲ ಕೂಡ ಅಂತ ಹೇಳಿದ್ದಾರೆ. ಈಗಾಗಲೇ 100ಕ್ಕೂ ಹೆಚ್ಚು ಟಿಎಂಸಿ ಈಗಾಗಲೇ ಸಮುದ್ರಕ್ಕೆ ಸೇರಿದೆ. ಕೆಲವು ಸಂದರ್ಭದಲ್ಲಿ 400ಕ್ಕೂ ಹೆಚ್ಚು ಟಿಎಂಸಿ ಕೂಡ ಹೋಗಿದ್ದು ದಾಖಲೆಗಳು ಕೂಡ ಇದೆ. ಇದನ್ನು ನಾವು ಜಾರಿ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ಈಗ ರೈತರ ಭೂಮಿ ಏನು ಮುಳುಗಡೆ ಆಗ್ತಾ ಇದೆ ಮತ್ತು ಚಾನೆಲ್ ವಿಚಾರ ಇದೆ, ಈ ವಿಚಾರದಲ್ಲಿ ನಾವು ಅನೇಕ ಸಭೆಗಳನ್ನು ನಾವು ಮಾಡಿದ್ದೇವೆ. ಹಿಂದಿನ ಬೊಮ್ಮಾಯಿ ಸರ್ಕಾರ ಒಂದು ರೇಟ್ ಅನ್ನು ನಿಗದಿ ಮಾಡಿತ್ತು. ನಮ್ಮ ಅನೇಕ ಶಾಸಕರು, ಮಂತ್ರಿಗಳೆಲ್ಲ ನಮ್ಮ ಮೇಲೆ ಒತ್ತಡವನ್ನು ಹಾಕಿ, ಅವರೇನು ಕ್ಯಾಬಿನೆಟ್ ನಲ್ಲಿ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಮಗೆ ಅನುಕೂಲ ಆಗ್ತಾ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಹಾಕಿ ಬೆಳಗಾಂನಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರನ್ನ ಕರೆಸಿ ತೀರ್ಮಾನವನ್ನ ಮಾಡಿದ್ದಾರೆ. ನಾನು, ಎಂ.ಬಿ. ಪಾಟೀಲು, ಶಿವಾನಂದ ಪಾಟೀಲು, ತಿಮ್ಮಾಪುರು, ಪ್ರಿಯಾಂಕ್ ಖರ್ಗೆ, ಶರಣ ಪಾಟೀಲ್ ಅವರು
ಎಲ್ಲ ಕೂಡ ನಾವೆಲ್ಲ ಈಗಾಗಲೇ ಒಂದು ರೌಂಡ್ ಚರ್ಚೆಯನ್ನು ಕೂಡ ಮಂತ್ರಿಗಳು ಕೂಡ HK ಪಾಟೀಲ್ ಕೂಡ ಸೇರ್ಕೊಂಡಂತೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಮೊನ್ನೆ ಎಲ್ಲ ಶಾಸಕರನ್ನ ರೈತರು ಕೂಡ ನಾವೆಲ್ಲ ಮಾತಾಡಿದ್ದೇವೆ. ಏನು ನಮ್ಮ ಸಭೆಯಲ್ಲಿ ಏನು ಅಭಿಪ್ರಾಯ ಮೂಡ್ತು ಅದನ್ನ ಮುಖ್ಯಮಂತ್ರಿಗಳು ಕೂಡ ನನ್ನ ಗಮನಕ್ಕೆ ತಂದಿದ್ದೇನೆ. ಬಹುಶಃ ಸುಮಾರು 20,000 ಕೇಸು ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಕೆಲವು ಲಾಯರ್ಗಳು ನಿಮ್ನೆಲ್ಲ ತಪ್ಪದಾರಿ ಎಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಯಾವುದಕ್ಕೂ ನಿಮಗೆ ಅನುಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಚೀಫ್ ಮಿನಿಸ್ಟರ್ ಮತ್ತು ಎಲ್ಲ ಮಂತ್ರಿಗಳ ನಮ್ಮ ಆಸೆ ಏನಪ್ಪಾ ಅಂತಂದ್ರೆ ನಿಮ್ಮೆಲ್ಲರೂ ಕೂಡ ಕನ್ಸೆಂಟ್ ಅಕ್ವಿಷನ್ ಅಲ್ಲಿ ನಿಮ್ಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು, ಒನ್ ಟೈಮ್ ಆದಷ್ಟು ಇದನ್ನ ಬಗೆಹರಿಸಬೇಕು ಅಂತ ಹೇಳಿ. ಏಕೆಂದ್ರೆ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋಂಥ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ನಾಳೆ ನೋಟಿಫಿಕೇಶನ್ ಮಾಡಬಹುದು, ಇದಕ್ಕೆ ಯಾವ ತಕರಾರು ಇಲ್ಲ. ನಮ್ಮ ಪಾಲು ನಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ಲೇಬೇಕು. ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲೂ ಕೂಡ ನಾವು ಈಗಾಗಲೇ ಲೀಗಲ್ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಈಗಾಗಲೇ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸದ್ಯದಲ್ಲೇ ಇನ್ನೊಂದು 3-4 ದಿನದಲ್ಲೇ ನಾವು ಮೊನ್ನೆ ಕ್ಯಾಬಿನೆಟ್ ದಿನ ಮಾರನೇ ಕೆಲವು ಶಾಸಕರನ್ನೆಲ್ಲ ಅಲ್ಲೇ ಇರಿ ಅಂತ ಹೇಳಿದ್ದೇನೆ. ನಾನು ಚೀಫ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಒಂದು ದಿನಾಂಕವನ್ನ ಇನ್ನೊಂದು 3-4 ಈ ವಾರದಲ್ಲೇ ಏನು ಕನ್ಸರ್ನ್ಡ್ ಅಕ್ವಿಷನ್ಗೆ ಒಂದು ನಿಗದಿಯಾದಂತಹ ಬೆಲೆಯನ್ನ ನಾವು ಸದ್ಯದಲ್ಲಿ ನಾವು ಘೋಷಣೆ ಮಾಡ್ತೇವೆ. ಇದಕ್ಕೆ ನಾವು ಮುಂದಕ್ಕೆ ಹಣ ಕೂಡ ನಾವು ಇದನ್ನ ಒದಗಿಸಬೇಕಾಗ್ತದೆ. ಒಂದೇ ಸತಿ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮತ್ತು ಯಶವಂತಗೌಡರು ಪಾಟೀಲ್ ಕೂಡ ಆ ಮೀಟಿಂಗ್ ಅಲ್ಲಿ ನಮ್ಮ ಕ್ಯಾನಲ್ ಅವ್ರಿಗೆ ಬೇಕಾದ್ರೆ ಲಿಬರಲ್ ಆಗಿ ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ, ಯಾಕಂದ್ರೆ ನಮ್ಮ ಜಮೀನುಗಳು ಆ ಕಡೆ ಈ ಕಡೆ ಬೆನಿಫಿಟ್ ಆಗ್ತದೆ. ಮಿಕ್ಕಿದ್ದನ್ನ ಈ ಮುಳುಗಡೆ ಆಗದವ್ರಿಗೆ ಸ್ವಲ್ಪ ನೀವು ಉದಾರ ಮನಸ್ಸಿಂದ ಮಾಡಬೇಕು ಅನ್ನೋದು ಕೂಡ ಅವರೊಂದು ಅಭಿಪ್ರಾಯ ಕೂಡ ತಿಳಿಸಿದ್ರು. ಇದನ್ನ ನಮ್ಮ ನಮ್ಮ MP ಪಾಟೀಲ್ ಅವರು ಕೂಡ ಬೇರೆ ಬೇರೆ ಕಡೆ ಅನೇಕ ಸಲಹೆಗಳನ್ನು ಕೂಡ ಅವರ ಅನುಭವದಲ್ಲಿ ಕೂಡ ಅವರು ಕೂಡ ನನಗೆ ತಿಳಿಸಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಕೂಡ ತಿಳಿಸಿದ್ದಾರೆ. ನಮ್ಮ ಇವ್ರು ಬಿಡಿ ತಿಮ್ಮಾಪುರ ಅವರು ಸರ್ಕಾರ ಬಿಟ್ಬಿಟ್ಟು ರೈತ ಪರವಾಗಿ ನಿಂತ್ಕೊಂಡಿದ್ದಾರೆ ಜೋರಾಗಿ. ಸೊ ಅದಕ್ಕೆ ಈಗ ನಾವು ಇದನ್ನ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳು ನಾವು ಬರೋಕ್ಕಿಂತ ಮುಂಚಿತ ಕೂಡ ಈಗ ಚರ್ಚೆ ಮಾಡಿದ್ದೇವೆ. ಸೊ ರೈತರು ತಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು. ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ನಾವೆಲ್ಲ ಅನುಮತಿ ಕೊಡಬೇಕು. ಏನು ರಿಹಾಬಿಲಿಟೇಷನ್ ಇದೆ ಅದಕ್ಕೆ ಬೇರೆ ತೀರ್ಮಾನವನ್ನು ನಾವು ಮಾಡ್ತೇವೆ. ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಮುಂದಕ್ಕೆ ಈಗೇನು ಈಗೇನು 524 ಮೀಟರ್ಗೆ ಏನ್ ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಗೋಷ್ಠಿಯನ್ನ ಮೊದಲು ವಾರ ನಾವು ಮಾಡೋದಿದ್ದೇವೆ. ಇವತ್ತು ನಮ್ಗೇನು ನೀರು ಇವತ್ತು ಹೋಗ್ತಾ ಇದೆ, ಸಮುದ್ರಕ್ಕೆ ಹೋಗ್ತಾ ಇದೆ, ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ. ಈ ಅವಧಿಯಲ್ಲೇ ಇದನ್ನ ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ. ನಮಗೆ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ. ಆದ್ರೆ ಇದಕ್ಕೆ ನಾವು ಬಹಳ ಜಾಗೃತಿಯಿಂದ ನಾವು ಕೆಲಸ ಮಾಡಬೇಕು ಅಂತಿದ್ದೇವೆ. ಈ ಜನ, ಈ ಭಾಗದ 4 ಜಿಲ್ಲೆಯ ಜನ, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು. ಎಲ್ಲ ಪಕ್ಷದ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ. ಈ ವಿಚಾರವನ್ನ ತಮಗೆ ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮುಂದೆ ವಿಚಾರವನ್ನ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮನ್ನ ಚರ್ಚೆ ಮಾಡ್ತಾರೆ. ನಾವೇನಾದ್ರು ಪ್ರಶ್ನೆಗಳಿದ್ರು ಕೂಡ ಅವ್ರು ಮಾತಾಡೋದ ಮೇಲೆ ತಾವು ಒಂದು 2-3 ಜನಕ್ಕೆ ಅವಕಾಶವನ್ನು ನಾವು ಕೊಡ್ತೇವೆ.